ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಟಿ ಇರ್ಬೋದು, CTET ಇರ್ಬೋದು, ಸೆಟ್ ಇರ್ಬೋದು, ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯಲ್ಲಿ ಕೇಳಲಾದಂತಹ ಪುನರಾವರ್ತಿತವಾದಂತಹ ಪ್ರಶ್ನೆಗಳನ್ನು ತಮ್ಮೆದುರಿಗೆ ಚರ್ಚಿಸುತ್ತಿದ್ದೇನೆ. ಹಾಗಾದರೆ ಈ ಒಂದು ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ. ತಮಗೆ ಪ್ರಶ್ನೆಗಳು ಅರ್ಥವಾಗಿದ್ದರೆ, ಅದಕ್ಕೆ ಉತ್ತರ ಬರ್ತಾ ಇದ್ದರೆ ಅದಕ್ಕೆ ನನಗೆ ಕಾಮೆಂಟನ್ನು ಮಾಡೋದ್ರ ಮುಖಾಂತರ ನಿಮ್ಮ ಉತ್ತರಗಳನ್ನು ಸಜೆಸ್ಟ್ ಮಾಡ್ತಾ ಇರಬೇಕು. ಮತ್ತು ಭವಿಷ್ಯದಲ್ಲಿ ಹೀಗೆಯೇ ಆನ್ಲೈನ್ ಮುಖಾಂತರ ಇನ್ನಿತರ ಪ್ರಶ್ನಾವಳಿಗಳನ್ನು ನೋಡ್ತಾ ಇರೋಣ. ಹಾಗಾದರೆ ಮೊದಲನೇ ಒಂದು ಪ್ರಶ್ನೆಯನ್ನು ಪ್ರಾರಂಭಿಸೋಣ. ಪ್ರಶ್ನೆ ಹೀಗಿದೆ: ಸಾಮರ್ಥ್ಯ ಆಧಾರಿತ ಕಲಿಕಾರ್ಥಿಗಳು SS ಅನ್ನು ಡ್ಯಾಶ್ಗೆ ಮತ್ತು ವಿಫಲತೆಯನ್ನು ಡ್ಯಾಶ್ಗೆ ಆರೋಪಿಸುತ್ತಾರೆ. SS ಎರಡು ಅಂಶಗಳ ಮೇಲೆ ನಿರ್ಧರಿತವಾಗಿರುವಂತಹ ಮತ್ತು ಆ ಒಂದು SS ಮಾನಸಿಕತೆಯನ್ನು ಹೇಗೆ ಹೊಂದಿದೆ ಅನ್ನೋದನ್ನ ಇಲ್ಲಿ ಕೇಳಿದಾನೆ. ಅದಕ್ಕೆ 4 ಉತ್ತರಗಳಿದ್ದಾವೆ. ಸಾಮರ್ಥ್ಯ ಮತ್ತು ಅದೃಷ್ಟ, ಕಾರ್ಯದ ಕಷ್ಟ. ಎರಡನೇ ಆಯ್ಕೆ ಸಾಮರ್ಥ್ಯ ಮತ್ತು ಪ್ರಯತ್ನ, ಕೆಟ್ಟ ಅದೃಷ್ಟ. ಮೂರನೇ ಆಯ್ಕೆ ಸಾಮರ್ಥ್ಯ ಮತ್ತು ಅದೃಷ್ಟ, ಕಡಿಮೆ ಸಾಮರ್ಥ್ಯ. ನಾಲ್ಕನೇ ಆಯ್ಕೆ ಸಾಮರ್ಥ್ಯ ಮತ್ತು ಪ್ರಯತ್ನ, ಅಪರ್ಯಾಪ್ತ ಪ್ರಯತ್ನ ಅಂತ ಕೇಳಿದಾನೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಯಾರಾದರೂ ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ನಾಲ್ಕನೆಯ ಒಂದು ಆಯ್ಕೆ ಸರಿಯಾದಂತಹ ಒಂದು ಉತ್ತರ. ಆ 4ನೇ ಆಯ್ಕೆಯಲ್ಲಿ ಏನಿದೆ ಅಂದ್ರೆ ಸಾಮರ್ಥ್ಯ ಮತ್ತು ಪ್ರಯತ್ನ, ಅಪರ್ಯಾಪ್ತ ಪ್ರಯತ್ನವಾಗಿದೆ. ಹೀಗ ಅಂದ್ರೆ ಏನು? ಮೊದಲನೇ ಪ್ರಶ್ನೆಯ ಒಂದು ವಿವರಣೆಯನ್ನು ನೋಡೋಣ. ಸಾಮರ್ಥ್ಯ ಆಧಾರಿತ ಕಲಿಕಾರ್ಥಿಗಳು ಅಂದರೆ ಮಾಸ್ಟರಿ ಓರಿಯೆಂಟೆಡ್ ಲರ್ನರ್ಸ್ SS ಅನ್ನು ತಮ್ಮ ಸಾಮರ್ಥ್ಯ ಮತ್ತು ಪ್ರಯತ್ನಕ್ಕೆ ಕಾರಣವೆಂದು ಭಾವಿಸುತ್ತಾರೆ. ಯಾವುದೇ SS ಆದರೆ ಅದು SS ಸಹಜವಾಗಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೇನು ಬೇಕು? ನಮಗೆ ಸತತವಾದಂತಹ ಪ್ರಯತ್ನ ಇರಬೇಕು, ಛಲ ಇರಬೇಕು. ನಾನು ಗುರಿಯನ್ನು ಮುಟ್ಟಿ ತೀರುತ್ತೇನೆ ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಇಲ್ಲಿ ಸಾಮರ್ಥ್ಯ ಮತ್ತು ಪ್ರಯತ್ನಕ್ಕೆ ಕಾರಣವೆಂದು ಭಾವಿಸುತ್ತಾರೆ. ವಿಫಲತೆಯನ್ನ ಕಂಡುಕೊಂಡಾಗ ಅದಕ್ಕೆ ಕಲಿಕಾರ್ಥಿಗಳು ಏನನ್ನು ಸಜೆಸ್ಟ್ ಮಾಡ್ತಾರೆ? ಪ್ರಯತ್ನದ ಕೊರತೆಗೆ ಕಾರಣವೆಂದು ಭಾವಿಸುತ್ತಾರೆ. ಇದು ಅವರನ್ನು ನಿರಂತರ ಕಲಿಕೆ ಮಾಡುವಂತೆ ಪ್ರೇರೇಪಿಸುತ್ತದೆ. ಯಾಕೆಂದರೆ ಒಂದು ವೇಳೆ ಪ್ರಯತ್ನ ಮಾಡಲಿಲ್ಲ, ಭವಿಷ್ಯದಲ್ಲಿ ಕೇಳುವಂತಹ ಪರೀಕ್ಷೆಗಳಿಗೆ ನೀವು ಸತತವಾಗಿ ಓದಲಿಲ್ಲ, ಸತತವಾಗಿ ಪುನರಾವರ್ತಿತ ಮಾಡುವ ಒಂದು ದೃಷ್ಟಿಕೋನ ಇಟ್ಟುಕೊಳ್ಳದೆ ಏನಾದರೂ ಉತ್ತರವನ್ನು ಹಾಗೆಯೇ ಮಾಡಲಿಕ್ಕೆ ಹೋದರೆ SS ಸಿಗಬಹುದಾ? ಇಲ್ಲ. ಆದ ಕಾರಣ ಇಲ್ಲಿ ಒಂದು ಮನೋಸ್ಥೈರ್ಯಗಳನ್ನು ತಿಳಿಸ್ತಾ ಇದ್ದಾನೆ. ಒಂದು SS ಅನ್ನ ನಮ್ಮ ಸತತ ಪ್ರಯತ್ನಕ್ಕೆ, SS ಅನ್ನ ಯಾವುದಕ್ಕೆ ತೋರಿಸ್ತಾ ಇದ್ದಾನೆ? SS ಪ್ರಯತ್ನದ ಕೊರತೆ. ಆದ ಕಾರಣ ಈ ಒಂದು 4 ಆಯ್ಕೆಗಳಲ್ಲಿ 4ನೇದು ಸರಿಯಾದ ಉತ್ತರ ಮೊದಲನೇ ಪ್ರಶ್ನೆಗೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಭಿವೃದ್ಧಿಯ ಪ್ರಾಕ್ಸಿಮೋಡಿಸ್ಟಲ್ ತತ್ವವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿನಿಧಿಸುತ್ತದೆ? ಪ್ರಾಕ್ಸಿಮೋಡಿಸ್ಟಲ್ ಅಂದ್ರೆ ಅದನ್ನ 4 ಆಯ್ಕೆಗಳಾದ ನಂತರ ಚರ್ಚಿಸೋಣ. ಮೊದಲನೇ ಆಯ್ಕೆ ಏನಿದೆ? ಅಭಿವೃದ್ಧಿ ಬಹುದಿಕ್ಕಿನದು ಮತ್ತು ಬಹು ಆಯಾಮದ್ದು. ಎರಡನೇ ಆಯ್ಕೆ ವಿಭಿನ್ನ ಸಂಸ್ಕೃತಿಗಳಲ್ಲಿ ಬೆಳೆಯುತ್ತಿರುವ ಒಂದೇ ತರಹದ ಅವಳಿಗಳು ವಿಭಿನ್ನ ವೇಗದಲ್ಲಿ ಅಭಿವೃದ್ಧಿ ಹೊಂದಬಹುದು. ಮೂರನೇ ಆಯ್ಕೆ ಏನಿದೆ? ಮಕ್ಕಳು ಬಾಲ್ ಹಿಡಿಯುವ ಸಾಮರ್ಥ್ಯವನ್ನು ದಾರದಲ್ಲಿ ಮಣಿಗಳನ್ನು ಹಾಕುವ ಮೊದಲು ಅಭಿವೃದ್ಧಿ ಪಡಿಸುತ್ತಾರೆ. ನಾಲ್ಕನೇ ಆಯ್ಕೆ ಏನಿದೆ? ಮಕ್ಕಳು ನಿಂತುಕೊಳ್ಳುವ ಮೊದಲು ಕುಳಿತುಕೊಳ್ಳುವ ಸಾಮರ್ಥ್ಯವನ್ನು ಅಭಿವೃದ್ಧಿ ಪಡಿಸುತ್ತಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಒಂದು ಆಯ್ಕೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ನಾವು 3. ಮಕ್ಕಳು ಬಾಲ್ ಹಿಡಿಯುವ ಸಾಮರ್ಥ್ಯವನ್ನು ದಾರದಲ್ಲಿ ಮಣಿಗಳನ್ನು ಹಾಕುವ ಮೊದಲು
ಅಭಿವೃದ್ಧಿಪಡಿಸುತ್ತಾರೆ. ಅಂದ್ರೆ ಏನು? ಈ ಪ್ರಾಕ್ಸಿಮೋಡಿಸ್ಟಲ್ ಎಂದರೆ ದೇಹ ಕೇಂದ್ರದಿಂದ ಹೊರಗಿನ ಭಾಗಗಳ ಕಡೆಗೆ, ಪ್ರಾಕ್ಸಿಮೋಡಿಸ್ಟಲ್ ಅಂದ್ರೆ ದೇಹದ ಕೇಂದ್ರದಿಂದ ಹೊರಗಿನ ಭಾಗಗಳ ಕಡೆಗೆ ಅಭಿವೃದ್ಧಿ ಆಗುವ ಪ್ರಕ್ರಿಯೆಯನ್ನ ಪ್ರಾಕ್ಸಿಮೋಡಿಸ್ಟಲ್ ಅಂತ ಕರಿತೇವೆ. ಉದಾಹರಣೆಗೆ, ಮಗು ಮೊದಲು ತಲೆ ಮತ್ತು ಎದೆಯನ್ನ ನಿಯಂತ್ರಿಸುತ್ತದೆ. ನಂತರ ಕೈಕಾಲುಗಳು ಮತ್ತು ಕೊನೆಯ ಬೆರಳುಗಳು ದೊಡ್ಡ ಚಲನೆ, ಹಾಗೆ ಬಾಲ್ ಹಿಡಿಯುವುದು, ಅನೇಕ ವಸ್ತುಗಳನ್ನು ಹಿಡಿಯುವುದು, ಸೂಕ್ಷ್ಮ ಚಲನೆಗಿಂತ ಮಣಿಗಳನ್ನು ಹಾಕುವುದು ಮೊದಲು ಬರುತ್ತದೆ. ಆದ ಕಾರಣ ಇಲ್ಲಿ ಮಕ್ಕಳು ಬಾಲ್ ಹಿಡಿಯುವ ಸಾಮರ್ಥ್ಯವನ್ನು ದಾರದಲ್ಲಿ ಮಣಿಗಳನ್ನು ಹಾಕುವ ಮೊದಲು ಅಭಿವೃದ್ಧಿ ಪಡಿಸಿಕೊಳ್ಳುತ್ತಾರೆ. ತಿಳಿತಾ? ಸರಿಯಾದ ಉತ್ತರವು ಇಲ್ಲಿ ಪ್ರಾಕ್ಸಿಮೋಡಿಸ್ಟಲ್ ಅಂದ್ರೆ ನಾವು ದೇಹದ ಕೇಂದ್ರದಿಂದ ಹೊರಗಿನ ಭಾಗಗಳ ಕಡೆಗೆ ಅಭಿವೃದ್ಧಿಯಾಗುವ ಪ್ರಕ್ರಿಯೆಯ ಪ್ರತ್ಯುತ್ತರವಾಗಿ ಮಕ್ಕಳು ಮೊದಲು ಏನ್ ಮಾಡ್ತಾರೆ ಆ ಒಂದು ಅಂಶಗಳನ್ನ ಇಲ್ಲಿ ತಮ್ಮಿಂದ ತಿಳಿದುಕೊಳ್ಳಲು ಪ್ರಶ್ನೆಯನ್ನ ಕೇಳಿದ್ದಾನೆ. ಹಾಗಾದ್ರೆ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ, 3. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 3. 3ನೇ ಪ್ರಶ್ನೆಯಲ್ಲಿ ಏನನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ, 3ನೇ ಪ್ರಶ್ನೆ ವೈಗೋಟ್ಸ್ಕಿ ಪ್ರಕಾರ ಮಕ್ಕಳು ತಮ್ಮೊಂದಿಗೆ ಮಾತನಾಡುತ್ತಾರೆ. ಮನೋವಿಜ್ಞಾನಿಯಾದ ವೈಗೋಟ್ಸ್ಕಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಕ್ಕಳು ತಮ್ಮೊಂದಿಗೆ ಮಾತನಾಡುತ್ತಾರೆ. ಯಾಕೆ? 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 1ನೇ ಆಯ್ಕೆ ಯೋಚನೆಗೆ ಸಹಾಯ ಮಾಡಲು ಮತ್ತು ಸ್ವನಿಯಂತ್ರಣಕ್ಕಾಗಿ. 2ನೇ ಆಯ್ಕೆ ದೊಡ್ಡವರು ಅವರನ್ನು ನಿರ್ಲಕ್ಷಿಸಿದಾಗ ಸ್ವಪ್ರೋತ್ಸಾಹ ನೀಡಲು. 3ನೇ ಆಯ್ಕೆ ಇರೋದು ಅವರು ಅಹಂಕಾರಿಗಳಾಗಿರುವುದರಿಂದ. 4ನೇ ಆಯ್ಕೆ ಅವರ ಯೋಚನೆ ಅನೈತಿಕವಾಗಿರುವುದರಿಂದ. ಹಾಗಾದರೆ ಸರಿಯಾದ ಆಯ್ಕೆ ಯಾವುದು? ಈ ಒಂದು ಪ್ರಶ್ನೆಗೆ ಮಕ್ಕಳು ತಮ್ಮೊಂದಿಗೆ ಮಾತನಾಡುತ್ತಾರೆ ಅಂತ ವೈಗೋಟ್ಸ್ಕಿ ಅವರು ತಮಗೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ವೈಗೋಟ್ಸ್ಕಿ ಅವರ ಸ್ವಮಾತು, ಪ್ರೈವೇಟ್ ಸ್ಪೀಚ್ ಎಂಬ ಪರಿಕಲ್ಪನೆಯನ್ನ ಪರಿಚಯಿಸಿದರು. ಆ ಒಂದು ಸ್ವಮಾತು ಪರಿಕಲ್ಪನೆ ಅನ್ವಯ ಇದು ಮಕ್ಕಳು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಲು, ಯೋಚನೆ ಮಾಡಲು, ಕಾರ್ಯಗಳ ಮಾರ್ಗದರ್ಶನ ಮಾಡಲು ಬಳಸುವ ಮಾತು. ಇದು ಅಹಂಕಾರಿ ಮಾತು ಅಲ್ಲ, ಬದಲಾಗಿ ಅಂತರ್ಗತ ಯೋಚನೆಯ ಮೂಲ ಸ್ರೋತವಾಗಿದೆ. ಆದ ಕಾರಣ ಸರಿಯಾದ ಉತ್ತರ ಯಾವುದು? ಯಾರಾದ್ರೂ ಹೇಳ್ತೀರಾ? ಸರಿಯಾದ ಉತ್ತರ 1, ಯೋಚನೆಗೆ ಸಹಾಯ ಮಾಡಲು ಮತ್ತು ಸ್ವನಿಯಂತ್ರಣಕ್ಕಾಗಿ ಮಕ್ಕಳು ತಮ್ಮೊಂದಿಗೆ ಮಾತನಾಡುತ್ತಾರೆ. ತಿಳಿತಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಅದು 4 ಏನಿದೆ, ಸಾಮಾಜಿಕ ಸಂವಹನದಲ್ಲಿ ಸವಾಲುಗಳು ಡ್ಯಾಶ್ನಲ್ಲಿ ಸ್ಪಷ್ಟವಾಗಿರುತ್ತವೆ. ಏನ್ ಸ್ಪಷ್ಟವಾಗಿರುತ್ತವೆ? ಯಾಕೆ ಆ ಮಗುವಿನಲ್ಲಿ ವಾಕ್ ಕೌಶಲ್ಯ ಅಥವಾ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಆಗ್ತಾ ಇಲ್ಲ, ಯಾಕೆ ಅನ್ನುವ ಹಲವಾರು ಸವಾಲುಗಳನ್ನ ಎಲ್ಲಿ ಕಂಡುಕೊಳ್ಳುತ್ತೇವೆ? ಸಾಮಾಜಿಕ ಸಂವಹನದಲ್ಲಿ ಕಂಡುಕೊಳ್ಳುತ್ತೇವೆ. ಒಂದು ವೇಳೆ ಮಗು ಯಶಸ್ವಿಯಾಗಿ ಸಂವಹನ ಮಾಡ್ತಾ ಇದ್ರೆ, ಮಾತನಾಡ್ತಾ ಇದ್ರೆ, ಅಥವಾ ಅವನು ಸದಾ ಸಾಮಾನ್ಯವಾಗಿ ಮಾತನಾಡ್ತಿದ್ರೆ ಯಾರು ಅದನ್ನ ಗುರುತಿಸಲ್ಲ. ಆದರೆ ಮಗುವಿನಲ್ಲಿ ಒಂದು ವೇಳೆ ಇಲ್ಲಿ ಗಣೇಶ ಅನ್ನೋ ಬದಲಾಗಿ ಗಬಂತಿ ಅಂದ, ಅಥವಾ ಫೋನ್ ಅನ್ನೋ ಬದಲಾಗಿ ಫೋನ್ ಕೈ ಅಂದ, ಅಥವಾ ಅದರ ಬದಲಾಗಿ ಪೆನ್ ಕೊಡು ಅನ್ನೋ ಬದಲಾಗಿ ಡೊನ್ನು ಕೊಡು ಅಂದ, ಈ ಒಂದು ಸನ್ನಿವೇಶದಲ್ಲಿ ಸಂವಹನದಲ್ಲಿ ಏನಾದರೂ ಸವಾಲುಗಳು ಉಂಟು. ಆ ಸವಾಲುಗಳು ಎಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೇವೆ ಅಂತ ನಿಮಗೆ ಕೇಳಿದ್ದಾನೆ. ಎಲ್ಲಿ ಕಂಡುಕೊಳ್ಳುತ್ತೇವೆ ಅನ್ನುವ ಒಂದು ಸರಿಯಾದ ಆಯ್ಕೆ ನೀವು ಮಾಡಿಕೊಳ್ಬೇಕಾಗಿದೆ.
ಯಾವುದು ಮೊದಲನೇ ಆಯ್ಕೆ? ಗಮನ ಕೊರತೆ, ಅತಿಚಲನ ಅಸ್ವಸ್ಥತೆ, ಮೆದುಳಿನ ಪಕ್ಷಾಘಾತ, ಆಟಿಸಂ ಸ್ಪೆಕ್ಟ್ರಮ್ ಅಸ್ವಸ್ಥತೆ, ಕಲಿಕೆಯ ಅಸ್ವಸ್ಥತೆಗಳು. ಈ 4 ಆಯ್ಕೆಯಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಸರಿಯಾದ ಉತ್ತರ 3, ಆಟಿಸಂ ಸ್ಪೆಕ್ಟ್ರಮ್. ಆಟಿಸಂ ಸ್ಪೆಕ್ಟ್ರಮ್ ಅಂದ್ರೆ ಏನು? ಆಟಿಸಂ ಸ್ಪೆಕ್ಟ್ರಮ್ ಅಸ್ವಸ್ಥತೆಯಿಂದ ಮಗು ತನ್ನ ಉಚ್ಚಾರಣೆಯನ್ನ ಸರಿಯಾದ ಸಂವಹನ ಕೌಶಲ್ಯದಲ್ಲಿ ಬಳಸಲಾಗುತ್ತಿಲ್ಲ. ಆದ ಕಾರಣ ಈ ಆಟಿಸಂ ಸ್ಪೆಕ್ಟ್ರಮ್ ಅಸ್ವಸ್ಥತೆಯಲ್ಲಿ ಸಾಮಾಜಿಕ ಸಂವಹನ ಏನ್ ಕಂಡುಕೊಳ್ಳುತ್ತೇವೆ? ಕಷ್ಟಗಳನ್ನ ಕಂಡುಕೊಳ್ಳುತ್ತೇವೆ. ಯಾಕೆಂದರೆ ಪ್ರಮುಖ ಲಕ್ಷಣ ಮಕ್ಕಳ ಮಾತು, ಮಕ್ಕಳ ಅಭಿವ್ಯಕ್ತತೆ, ಮಕ್ಕಳ ಸಾಮಾಜಿಕ ಸಂಕೇತಗಳು ಅರ್ಥ ಮಾಡಿಕೊಳ್ಳಲು ಮಗುವಿಗೆ ಆಗುತ್ತಿಲ್ಲ. ಆದ ಕಾರಣ ಇಲ್ಲಿ ಸವಾಲುಗಳನ್ನ ಎಲ್ಲಿ ಕಂಡುಕೊಳ್ಳುತ್ತಾ ಇದೆ? ಸ್ಪಷ್ಟವಾಗಿ ಆಟಿಸಂ ಸ್ಪೆಕ್ಟ್ರಮ್ ಅಸ್ವಸ್ಥತೆ ಇದ್ದಾಗ ಸರಿಯಾದಂತಹ ಒಂದು ಸಂವಹನ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನಿದೆ? ವೈಗೋಟ್ಸ್ಕಿಯ ಕಲಿಕೆ ಮತ್ತು ಅಭಿವೃದ್ಧಿಯ ಸಿದ್ಧಾಂತದ ಪ್ರಕಾರ, ಯಾರ ಪ್ರಕಾರ? ವೈಗೋಟ್ಸ್ಕಿಯವರ ಕಲಿಕೆಯ ಸಿದ್ಧಾಂತದ ಪ್ರಕಾರ ಏನನ್ನು ಕೇಳಿದ್ದಾರೆ? ಈ ಕೆಳಗಿನವುಗಳಲ್ಲಿ ಯಾವುದು ಸ್ಕ್ಯಾಫೋಲ್ಡಿಂಗ್ ನ ಉದಾಹರಣೆಯಾಗಿದೆ? ಸ್ಕ್ಯಾಫೋಲ್ಡಿಂಗ್ ಮತ್ತು ವೈಗೋಟ್ಸ್ಕಿಯ ಒಂದು ಸಿದ್ಧಾಂತವನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು ಮೊದಲು. ಅದಾದ ನಂತರ ಅವ್ರು ಏನ್ ಕೇಳಿದ್ದಾರೆ? ಕಲಿಕೆ ಮತ್ತು ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ಸ್ಕ್ಯಾಫೋಲ್ಡಿಂಗ್ ಯಾವುದು ಉದಾಹರಣೆಯಾಗಿದೆ? 4 ಉತ್ತರಗಳಲ್ಲಿ ಕಲಿಕೆಯ ಸಿದ್ಧಾಂತ ಯಾರ್ದು? ವೈಗೋಟ್ಸ್ಕಿಯ ಕಲಿಕೆಯ ಸಿದ್ಧಾಂತ ಯಾವುದು? ಸ್ಕ್ಯಾಫೋಲ್ಡಿಂಗ್. ಈ ಸ್ಕ್ಯಾಫೋಲ್ಡಿಂಗ್ ಕಲಿಕೆ ಸಿದ್ಧಾಂತದ ಈ ಕೆಳಗಿನ 4 ಉದಾಹರಣೆಗಳಲ್ಲಿ ಸರಿಯಾದ ಆಯ್ಕೆಯನ್ನ ನೀವು ಮಾಡಿಕೊಳ್ಬೇಕಾಗಿದೆ. ಆ ಒಂದು ಮೊದಲನೇ ಆಯ್ಕೆ, ಕಾರ್ಯವನ್ನು ಚಿಕ್ಕ ಹಂತಗಳಾಗಿ ವಿಂಗಡಿಸಿ ಅಗತ್ಯವಿದ್ದಲ್ಲಿ ಬೆಂಬಲ ನೀಡುವುದು. ಇದು ಒಂದು ಟಾಪಿಕ್ ಇದೆ ಅಥವಾ ಒಂದು 45 ನಿಮಿಷದ ಕೆಲಸ ಇದೆ. ಅದು ಯಾವುದು? ಬೋಧನೆ ಕೆಲಸ. ಅದನ್ನ ನಾವು ಮಕ್ಕಳಿಗೆ ಜ್ಞಾನವನ್ನು ಹೇಗೆ ಕೊಡಬೇಕು ಅನ್ನೋದನ್ನ ಕಲಿಕೆ ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ಯಾರು ಹೇಳಿದ್ದಾರೆ? ವೈಗೋಟ್ಸ್ಕಿ ಅವರು ಹೇಳಿದ್ದಾರೆ. ಅದಕ್ಕೆ ಸರಿಯಾದ ಮೊದಲನೇ ಆಯ್ಕೆ ಯಾವುದು ಅನ್ನೋದನ್ನ ನೀವು ನಿರ್ಧರಿಸಬೇಕು. ಮೊದಲನೇ ಆಯ್ಕೆ ಕಾರ್ಯವನ್ನು ಚಿಕ್ಕ ಹಂತಗಳಾಗಿ ವಿಂಗಡಿಸಿ ಅಗತ್ಯವಿದ್ದಲ್ಲಿ ಬೆಂಬಲ ನೀಡುವುದು. ಎರಡನೇ ಆಯ್ಕೆ ವಿದ್ಯಾರ್ಥಿಗಳಿಗೆ ಅವರ ಕೆಲಸಕ್ಕಾಗಿ ಶ್ರೇಣಿ ನೀಡಿ ಪ್ರೇರಣೆ ನೀಡುವುದು. ವಿದ್ಯಾರ್ಥಿಗಳು ಕಲಿಕೆ ಮಾಡ್ತಾ ಇರ್ತಾರೆ, ಆವಾಗ ನಾವು ಯಾವ ಶ್ರೇಣಿಗಳನ್ನ ಕೊಡಬೇಕು ಅವರಿಗೆ? ನೀವು ಕೊಡ್ತಾ ಇದ್ದೀರಿ ಈಗ ಫಸ್ಟ್ ಡಿಸ್ಟಿಂಕ್ಷನ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ವೆರಿ ಗುಡ್, ಎಕ್ಸಲೆಂಟ್, ಔಟ್ಸ್ಟ್ಯಾಂಡಿಂಗ್, ಮಾರ್ವೆಲಸ್, ಈ ಎಲ್ಲಾ ಶ್ರೇಣಿಗಳನ್ನ ನೀಡಿ ಪ್ರೇರಣೆ ನೀಡುವುದು. ಮೂರನೇ ಆಯ್ಕೆ ಏನಿದೆ? ವಿದ್ಯಾರ್ಥಿಗೆ ಓದುವ ಕಾರ್ಯ ನೀಡಿ ಸ್ವತಂತ್ರವಾಗಿ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಳುವುದು. ಮೊದಲೇನ್ ಮಾಡೋದು? ಅವರಿಗೆ ಓದಲು ಅವಕಾಶ ಕೊಡಬೇಕು, ಅನಂತರ ಸ್ವತಂತ್ರವಾಗಿ ಪ್ರಶ್ನೆಗಳಿಗೆ ಉತ್ತರಿಸಲು ಹೇಳಬೇಕು. ನಾಲ್ಕನೇದೇನಿದೆ? ಕೌಶಲ್ಯವನ್ನು ಪ್ರದರ್ಶಿಸಿ ನಂತರ ಅವರು ಅದನ್ನು ಸ್ವಂತ ಕಲಿಯಲು ಬಿಡುವುದು. ಕೌಶಲ್ಯವನ್ನ ಮೊದಲು ಪ್ರದರ್ಶಿಸಬೇಕು, ಅನಂತರ ಸ್ವಂತ ರೀತಿಯಲ್ಲಿ ಅವರು ಅದನ್ನ ಕಲಿಯಲು ಬಿಡಬೇಕು. ಅಂದ್ರೆ ನಾವು ಹಲವಾರು ಕಲಿಕೆಯ ಅಗತ್ಯವಿರುವಂತಹ ಅಂಶಗಳನ್ನ ಮಕ್ಕಳೆದುರಿಗೆ ತಿಳಿಸಿಕೊಟ್ಟು ಅನಂತರ ಅವರು ಅದನ್ನು ಸ್ವತಃ ಕಲಿಯಲು ಅವಕಾಶ ಮಾಡಿಕೊಡುವುದು. ಹೀಗೆ 4 ಆಯ್ಕೆವೆ. ಆ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ? ಕಾಮೆಂಟ್ ಮಾಡಿ ಹೇಳುವುದ್ರ ಮುಖಾಂತರ ಪ್ರಯತ್ನಿಸಿ ಸರಿಯಾದ ಆಯ್ಕೆಯನ್ನ ನೋಡಿ. ಸರಿಯಾದ ಆಯ್ಕೆ 1 ಏನಿದೆ? ಸರಿಯಾದ ಆಯ್ಕೆಯನ್ನ ವಿವರಣೆಯನ್ನ ನೋಡೋಣ. ಕಾರ್ಯವನ್ನು ಚಿಕ್ಕ ಹಂತಗಳಾಗಿ ವಿಂಗಡಿಸಬೇಕು, ಅಗತ್ಯವಿದ್ದಲ್ಲಿ ಮಗುವಿಗೆ ಬೆಂಬಲ ನೀಡಬೇಕು. ಅಂದ್ರೆ ಸಣ್ಣ 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 ಜ್ಞಾನದ ತುಂಡುಗಳನ್ನ ಮಕ್ಕಳಿಗೆ ಬಿಡಿ ಬಿಡಿಯಾಗಿ ಹೇಳುವುದರ ಮುಖಾಂತರ ಅವರಿಗೆ ಜ್ಞಾನವನ್ನು ಮೊದಲು ನೀಡ್ತಾ ಇರುವಾಗ ಅವರು ಎದುರಿಸುವ ಸಮಸ್ಯೆಗಳಿದ್ದರೆ ಏನ್ ಮಾಡ್ಬೇಕು? ನಾವು ಮಕ್ಕಳಿಗೆ ಅಗತ್ಯವಿದ್ದ ಸನ್ನಿವೇಶದಲ್ಲಿ ಬೆಂಬಲ ನೀಡಬೇಕು ಅನ್ನೋದನ್ನ ವೈಗೋಟ್ಸ್ಕಿ
ಕಲಿಕೆಯ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಅಂದ್ರೆ ಯಾವುದು ಸ್ಕ್ಯಾಫೋಲ್ಡಿಂಗ್ ನಲ್ಲಿ ಹೇಳಿದ್ದಾರೆ. ಆ ಒಂದು ಕಾರ್ಯವನ್ನ ಚಿಕ್ಕ ಹಂತಗಳಾಗಿ ಮಾಡುವುದ್ರ ಮುಖಾಂತರ, ಮಗುವಿಗೆ ಬೆಂಬಲ ಮಾಡುವುದ್ರ ಮುಖಾಂತರ ಅವರಿಗೆ ನಾವು ಕಲಿಕೆಯನ್ನು ಉಂಟು ಮಾಡುವಲ್ಲಿ ಸಹಾಯ ಮಾಡಬೇಕು. ಯಾಕೆಂದ್ರೆ ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಏನು? ತಾತ್ಕಾಲಿಕವಾಗಿ ಮಕ್ಕಳಿಗೆ ಆ ಜ್ಞಾನಕ್ಕೆ ಅನುಗುಣವಾಗಿ ಬೆಂಬಲವನ್ನ ನೀಡಬೇಕು ಶಿಕ್ಷಕರು. ಹೆಚ್ಚು ಜ್ಞಾನವಿರುವವರು ಯಾರು? ಶಿಕ್ಷಕರು. ನೀವು ಮಕ್ಕಳ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು. ಸ್ವಲ್ಪ ಮಟ್ಟದ ಕಾರ್ಯವನ್ನ ಮಾಡಲು ಸಹಾಯ ಮಾಡಬೇಕು. ಮಾಡುವ ನಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಜ್ಞಾನವನ್ನ, ಉದಾಹರಣೆಗಳನ್ನ ಪ್ರಸ್ತುತೀಕರಿಸುವುದರ ಮುಖಾಂತರ ಅವರಿಗೆ ಸ್ಕ್ಯಾಫೋಲ್ಡಿಂಗ್ನ ಅಭಿವೃದ್ಧಿಯ ಸಿದ್ಧಾಂತ ಅಥವಾ ಕಲಿಕೆಯ ಸಿದ್ಧಾಂತದ ಮುಖಾಂತರ ಯಶಸ್ವಿಯಾಗಿ ಜ್ಞಾನ ಕೊಟ್ಟಾಗ ನೀವು ಉತ್ತಮ ಪರಿಣಾಮಕಾರಿ ಶಿಕ್ಷಕರಾಗುತ್ತೀರಿ. ಆ ನಿಟ್ಟಿನಲ್ಲಿ ಕಾರ್ಯವನ್ನು ಚಿಕ್ಕ ಹಂತಗಳಾಗಿ ವಿಂಗಡಿಸಿ ಅಗತ್ಯವಿದ್ದಲ್ಲಿ ಬೆಂಬಲ ನೀಡುವುದು ವೈಗೋಟ್ಸ್ಕಿಯ ಸ್ಕ್ಯಾಫೋಲ್ಡಿಂಗ್ನ ಒಂದು ಸರಿಯಾದ ಆಯ್ಕೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ? ಪ್ರಶ್ನೆ 6. ಡಿಸ್ಗ್ರಾಫಿಯಾ ಡ್ಯಾಶ್ ಡ್ಯಾಶ್ ನಿಂದ ಗುರುತಿಸಲ್ಪಡುತ್ತದೆ. ಏನು? ಡಿಸ್ಗ್ರಾಫಿಯಾ ಯಾವುದರಿಂದ ಗುರುತಿಸಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಡಿಸ್ಗ್ರಾಫಿಯಾ ಅಂದ್ರೆ ಏನು? ನಂತರ ನಾನು ನಿಮ್ಗೆ ಹೇಳ್ತೇನೆ. ವಿಳಂಬಿತ ಮೋಟಾರ್ ಕೌಶಲ್ಯ ಅಂದ್ರೆ ಮಗು ಗತಿಯಲ್ಲಿ, ಸಾಮಾನ್ಯ ಗತಿಯಲ್ಲಿ ತನ್ನ ಒಂದು ಚಲನೆಯನ್ನ ಮಾಡದಿರುವುದು. 2ನೇ ಆಯ್ಕೆ ಬರೆಯುವಲ್ಲಿ ತೊಂದರೆ. 3ನೇ ಆಯ್ಕೆ ಓದುವಲ್ಲಿ ಅರಿವಿನ ಕಾರಣದ ಕೊರತೆ. 4 ಪುನರಾವರ್ತಿತ ವರ್ತನೆಗಳು. ಈ ಒಂದು ಪ್ರಶ್ನೆಗೆ ಡಿಸ್ಗ್ರಾಫಿಯಾ ಒಂದು ಪದವನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಡಿಸ್ಗ್ರಾಫಿಯಾ ಅಂದ್ರೆ ಏನು? ಡಿಸ್ಗ್ರಾಫಿಯಾ ಅಂದ್ರೆ, ಈ ಡಿಸ್ಗ್ರಾಫಿಯಾ ಎಲ್ಲಿ ಕಂಡುಕೊಳ್ಳುತ್ತೇವೆ ಅಂದ್ರೆ ಬರವಣಿಗೆಯ ಕೌಶಲ್ಯದಲ್ಲಿ ಆಗುವ ತೊಂದರೆಗಳನ್ನ, ಮಗು ಸರಿಯಾದ ರೀತಿಯಲ್ಲಿ ಬರೆಯುತ್ತಿಲ್ಲ ಎಂಬುದು, ಬರವಣಿಗೆಯಲ್ಲಿ ಕಲಿಕೆಯ ಒಂದು ಅಸ್ವಸ್ಥತೆಯನ್ನ ಇದರಲ್ಲಿ ನಾವು ಉಚ್ಚರಿಸಬಹುದು, ತಿಳಿದುಕೊಳ್ಳಬಹುದು, ಹೇಳಬಹುದು. ಅಂತಹ ಬರಹ ಅಕ್ಷರಗಳ ರಚನೆ, ವಾಕ್ಯ ರಚನೆ, ಕೈ ಬರಹ ತೊಂದರೆ ಇವೆಲ್ಲವುಗಳನ್ನ ಈ ಒಂದು ಡಿಸ್ಗ್ರಾಫಿಯಾದಲ್ಲಿ ಕಂಡುಕೊಳ್ಳುತ್ತಿರುವುದರಿಂದ ಮಗು ಅಲ್ಲಿ ಈ ಒಂದು ಡಿಸ್ಗ್ರಾಫಿಯಾ ಮುಖಾಂತರ ವಾಕ್ಯ ರಚನೆಯನ್ನ ಯಶಸ್ವಿಯಾಗಿ ಮಾಡಲ್ಲ. ಆದರೆ ಮಗು ಏನ್ ಮಾಡುತ್ತೆ? ಓದುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಎಲ್ಲರಂತೆ ಸಾಮಾನ್ಯವಾಗಿ ಮಾಡ್ತಾ ಇರುತ್ತೆ. ಆದ ಕಾರಣ ಆ ಮಗುವಿನ ಉಚ್ಚಾರಣೆಯಲ್ಲಿ ತೊಂದರೆ ಇದೆ ಅಂತ ಅನ್ಬಾರ್ದು, ಮಗುವಿನ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ತೊಂದರೆ ಇದೆ ಅಂತ ಡಿಸ್ಗ್ರಾಫಿಯಾನ ಅರ್ಥ ಮಾಡಿಕೊಳ್ಬಾರ್ದು. ಡಿಸ್ಗ್ರಾಫಿಯಾ ಅಂದ್ರೆ ಬರವಣಿಗೆ ಕೌಶಲ್ಯದಲ್ಲಿ, ಅಕ್ಷರಗಳನ್ನು ಬರೆಯುವ ಕೌಶಲ್ಯದಲ್ಲಿ, ಸಾಮಾನ್ಯ ರಚನೆ ಮಾಡುವ ಕೌಶಲ್ಯದಲ್ಲಿ ಇರುವಂತಹ ತೊಂದರೆಯನ್ನ ನಾವು ಏನನ್ಬಹುದು? ಡಿಸ್ಗ್ರಾಫಿಯಾ ಎಂದು ಕರೆಯಬಹುದು. ಹಾಗಾದ್ರೆ ಸರಿಯಾದ ಒಂದು ಉತ್ತರ ಯಾವುದು? ಯಾರಾದ್ರೂ ಹೇಳ್ತೀರಾ? ಬರೆಯುವ ತೊಂದರೆಗೆ ನಾವು ಡಿಸ್ಗ್ರಾಫಿಯಾ ಎಂದು ಕರೆಯುತ್ತೇವೆ. ಗೊತ್ತಾಯ್ತಾ? ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 7. ವಿದ್ಯಾರ್ಥಿಗಳು ಉತ್ತಮ ಸಮಸ್ಯೆ ಪರಿಹಾರಕರಾಗಲು ಸಹಾಯ ಮಾಡಲು ಶಿಕ್ಷಕರು ಏನನ್ನು ಮಾಡ್ತಾರೆ? ಯಾವ ರೀತಿಯಾದಂತಹ ಅಭ್ಯಾಸವನ್ನು ಒತ್ತಿ ಹೇಳಬೇಕು? ಏನಿದೆ ಪ್ರಶ್ನೆ ಮೊದಲು ತಿಳ್ಕೊಳ್ಳಿ. ವಿದ್ಯಾರ್ಥಿಗಳು ಉತ್ತಮ ಸಮಸ್ಯೆ ಪರಿಹಾರಕರಾಗಲು, ಒಂದು ಸಮಸ್ಯೆ ಇದೆ, ಅದನ್ನು ಯಶಸ್ವಿಯಾಗಿ ಸರಿಯಾದ ರೀತಿಯಲ್ಲಿ ಕಡಿಮೆ ಸಮಯದಲ್ಲಿ ಅತಿ ವೇಗದಲ್ಲಿ ಸಶಕ್ತವಾಗಿ ಸಮಸ್ಯೆಯನ್ನು ಬಗೆಹರಿಸಲು, ಪರಿಹಾರಕರಾಗಲು ಸಹಾಯ ಮಾಡಲು ಶಿಕ್ಷಕರವ್ರಿಗೆ ಏನ್ ಮಾಡ್ತಾರೆ ತಿಳ್ಕೊಳ್ರಿ. ಅದನ್ನ ಪರಿಹರಿಸಲು ಶಿಕ್ಷಕರಿಗೆ ಏನ್ ಕೊಡ್ತಾರೆ, ಏನನ್ನು ಕೊಡ್ತಾರೆ ಅಂತ ಕೇಳಿದ್ದಾರೆ. ಆ ರೀತಿಯಾದಂತಹ ಒಂದು ಅಭ್ಯಾಸವನ್ನ ಏನ್ ಒತ್ತಿ ಹೇಳ್ತಾರೆ? ಮೊದಲನೇ ಆಯ್ಕೆ ಇದೆ, ಅಸ್ತಿತ್ವದಲ್ಲಿರುವ ನಂಬಿಕೆಗಳನ್ನ ದೃಢಪಡಿಸುವ ಮಾಹಿತಿಯ ಮೇಲೆ ಕೇಂದ್ರೀಕರಿಸುವುದು. ಹಾಗೆ ಮಾಡುವುದರ ಮುಖಾಂತರ ಅವರಲ್ಲಿ ನಾವೇನ್ ಮಾಡ್ಬೋದು? ಈ ಪರಿಹಾರಕರಾಗಲು ಸಹಾಯ ಮಾಡಬಹುದು ಅಂತ ಮೊದಲನೇ ಆಯ್ಕೆ ಇದೆ. 2ನೇ ಆಯ್ಕೆ ಏನಿದೆ? ಸಮಸ್ಯೆಗಳನ್ನ ನಿರ್ದಿಷ್ಟ ರೀತಿಯಲ್ಲಿ ವಿಧಾನಿಸುವುದು. ಸಮಸ್ಯೆಯನ್ನ
ನಿರ್ದಿಷ್ಟ ರೀತಿಯಲ್ಲಿ ಪರಿಹರಿಸುವ ಒಂದು ಜ್ಞಾನವನ್ನ ಅಲ್ಲಿ ನೀವು ಶಿಕ್ಷಕರಾಗಿ ನೀಡುತ್ತಿದ್ದೀರಿ. ಮೂರನೇ ಆಯ್ಕೆ ಇದೆ, ದೊಡ್ಡ ಸಂಕೀರ್ಣ ಸಮಸ್ಯೆಗಳನ್ನು ಚಿಕ್ಕ ನಿರ್ವಹಿಸಬಹುದಾದ ಸಮಸ್ಯೆಗಳಾಗಿ ವಿಂಗಡಿಸುವುದರ ಮುಖಾಂತರ ಅವರಿಗೆ ಸಮಸ್ಯೆ ಪರಿಹರಿಸಲು ಜ್ಞಾನವನ್ನ ಕೊಡುತ್ತೀರಿ. ನಾಲ್ಕನೇ ಆಯ್ಕೆ, ಸಮಸ್ಯೆಗೆ ಸಂಬಂಧಿಸಿದ ಒಂದು ನಿರ್ದಿಷ್ಟ ಮಾಹಿತಿಯ ಮೇಲೆ ಕೇಂದ್ರೀಕರಿಸುವುದು. ಯಾವ ಸಮಸ್ಯೆ ಬಂದಿದೆ, ಅದು ಗಣಿತದ ಸಮಸ್ಯೆ ಇರ್ಬೋದು, ಸಮಾಜದ ಸಮಸ್ಯೆ ಇರ್ಬೋದು, ಅಥವಾ ಇಂಗ್ಲಿಷ್ ಭಾಷೆಯ ಸಮಸ್ಯೆ ಇರ್ಬೋದು, ಅದರ ಮೇಲೆ ಕೇಂದ್ರೀಕರಿಸುವುದರ ಮುಖಾಂತರ ಮಕ್ಕಳಿಗೆ ಅದನ್ನು ಪರಿಹರಿಸುವ ಒಂದು ಜ್ಞಾನ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅಂತ ಕೇಳಿದ್ದಾನೆ. ಹಾಗಾದರೆ ಈ ಒಂದು 4 ಆಯ್ಕೆಗಳಲ್ಲಿ ನಾವು ಸರಿಯಾದಂತಹ ಒಂದು ಆಯ್ಕೆ ಯಾವುದು ನಿಮ್ಮದು? ಐದು ಆಯ್ಕೆ ದೊಡ್ಡ ಸಂಕೀರ್ಣ ಸಮಸ್ಯೆಗಳನ್ನು ಚಿಕ್ಕ ಭಾಗಗಳಾಗಿ ಮಾಡುವುದರ ಮುಖಾಂತರ ನಿರ್ವಹಿಸಬಹುದಾದ ಸಮಸ್ಯೆಗಳಾಗಿ ವಿಂಗಡಿಸುವುದರ ಮುಖಾಂತರ ನಾವು ಆ ಒಂದು ಸಮಸ್ಯೆಗೆ ಪರಿಹಾರ ಮಾಡುವ ಸಶಕ್ತ ಶಕ್ತಿಯನ್ನು ಬೆಳೆಸುವಲ್ಲಿ ಶಿಕ್ಷಕ ಅಭ್ಯಾಸ, ಹೀಗೆ ಹಲವಾರು ರೀತಿಯಾದಂತಹ ಒಂದು ಉತ್ತಮ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಅವರಿಗೆ ಕೌಶಲ್ಯಗಳನ್ನು ಹೀಗೆ ಮಾಡುವುದರ ಮುಖಾಂತರ ಸಂಕೀರ್ಣ ಸಮಸ್ಯೆಗಳನ್ನು ಚಿಕ್ಕ ಚಿಕ್ಕ ನಿರ್ವಹಿಸಬಹುದಾದ ಸಮಸ್ಯೆಗಳಾಗಿ ವಿಂಗಡಿಸುವುದರ ಮುಖಾಂತರ ಅವರಿಗೆ ಸಶಕ್ತರನ್ನಾಗಿ ಮಾಡುತ್ತೇವೆ. ಉತ್ತಮ ಸಮಸ್ಯೆ ಪರಿಹಾರಕರಾಗಲು ವಿದ್ಯಾರ್ಥಿಗಳಿಗೆ ಸಂಕೀರ್ಣ ಸಮಸ್ಯೆಗಳನ್ನು ಚಿಕ್ಕ ಚಿಕ್ಕ ವಿಭಜನೆ ಮಾಡುವುದರ ಮುಖಾಂತರ ಆ ಒಂದು ಸಣ್ಣ ಸಣ್ಣ ಭಾಗಗಳಲ್ಲಿ ಅವರು ಯಶಸ್ವಿಯಾಗಿ ಕಡಿಮೆ ಸಮಯದಲ್ಲಿ ತಿಳಿದುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೇವೆ. ಅಲ್ಲದೆ ಅವರನ್ನು ಸಮಸ್ಯೆಯ ಕ್ರಮಬದ್ಧವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಸಹಾಯಕರಾಗಿ ಆ ಒಂದು ಸಣ್ಣ ಸಣ್ಣ ಭಾಗಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ಪರಿಹರಿಸಲು ಸಹಾಯ ಶಿಕ್ಷಕರು ಮಾಡುತ್ತಾರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 3, ದೊಡ್ಡ ಸಂಕೀರ್ಣ ಸಮಸ್ಯೆಗಳನ್ನು ಚಿಕ್ಕ ನಿರ್ವಹಿಸಬಹುದಾದ ಸಮಸ್ಯೆಗಳಾಗಿ ವಿಂಗಡಿಸುವುದು. ಏನಿದೆ ಹೇಳಿಕೆ ಎ, ಶಿಕ್ಷಕರು ಸೇರಿಕೊಳ್ಳುವ ತರಗತಿಯಲ್ಲಿ ವಿದ್ಯಾರ್ಥಿಗಳ ಅಗತ್ಯಗಳಿಗೆ ಪೂರಕವಾಗಿ ಬಹು ಸಂವೇದನಾತ್ಮಕ ಸಾಮಗ್ರಿಗಳನ್ನು ಬಳಸಬೇಕು. ಕಾರಣ ಆರ್, ಸೇರಿಕೊಳ್ಳುವ ತರಗತಿಗಳು ಪಠ್ಯಕ್ರಮ ಸಾಮಗ್ರಿಗಳು ಮತ್ತು ಮೌಲ್ಯಮಾಪನ ತಂತ್ರಗಳನ್ನು ಪ್ರಮಾಣೀಕರಿಸಬೇಕು ಅಂತ ಹೇಳ್ತಾನೆ. ಎ ಮತ್ತು ಆರ್. ಎ ಅಂದ್ರೆ ನಾವು ಹೇಳಿಕೆ ಅದಕ್ಕೆ ಕಾರಣ, 2 ಸರಿ ಅಥವಾ 1 ತಪ್ಪು ಅಥವಾ 2 ತಪ್ಪು ಅನ್ನೋದನ್ನ ಇಲ್ಲಿ ನಾವು ಸರಿಯಾದ ಆಯ್ಕೆಯನ್ನ ಆರಿಸಿಕೊಳ್ಳಬೇಕಾಗಿದೆ. ಎ ಸತ್ಯ ಆದರೆ ಆರ್ ಸುಳ್ಳು. 2 ಎ ಮತ್ತು ಆರ್ 2 ಸುಳ್ಳು. 3 ಎ ಮತ್ತು ಆರ್ 2 ಸತ್ಯ. ಆರ್ ಎಗೆ ಸರಿಯಾದ ವಿವರಣೆ. ಮುಂದಿನ ಆಯ್ಕೆ ಎ ಮತ್ತು ಆರ್ 2 ಸತ್ಯ ಆದರೆ ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಹಾಗಾದ್ರೆ ಯಾವುದು ಸರಿಯಾದಂತಹ ಒಂದು ಆಯ್ಕೆ ಈ ಪ್ರಶ್ನೆಗೆ? ಆಯ್ಕೆಗೆ ಸರಿಯಾದ ಉತ್ತರ ಮೊದಲನೆಯ ಒಂದು ಆಯ್ಕೆ ಎ ಸತ್ಯ ಆದರೆ ಆರ್ ಸುಳ್ಳು. ಏನಿದೆ ಇದರಲ್ಲಿ ಹೇಳಿಕೆ? ಶಿಕ್ಷಕರು ಸೇರಿಕೊಳ್ಳುವ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯಗಳಿಗೆ ಪೂರಕವಾಗಿ ಬಹು ಸಂವೇದನಾತ್ಮಕ ಸಾಮಗ್ರಿಗಳನ್ನ ಬಳಸಬೇಕು. ಯಾವುದಾದ್ರೂ ಒಂದು ಪಾಠವನ್ನ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ಬೋಧಿಸುವ ಮುನ್ನ ಅವರಿಗೆ ನಾವು ಏನು ಉಪಯೋಗ ಮಾಡಬೇಕು? ಬೋಧನಾ ಸಾಮಗ್ರಿಗಳನ್ನ ಉಪಯೋಗಿಸುವುದರ ಮುಖಾಂತರ ಬೋಧನಾ ಸಾಮಗ್ರಿಗಳು ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಪರಿಕಲ್ಪನೆಗೆ ಅನುಗುಣವಾಗಿ, ಮಕ್ಕಳಿಗೆ ಅನುಗುಣವಾಗಿ, ಪಠ್ಯಕ್ಕೆ ಅನುಗುಣವಾಗಿ, ಪರಿಣಾಮಕಾರಿಯಾಗಿ, ಸರಳವಾಗಿ ಮತ್ತು ಕನಿಷ್ಠ ಸಮಯದಲ್ಲಿ ಮಕ್ಕಳ ಮಟ್ಟಕ್ಕೆ ಮುಟ್ಟುವಂತೆ ಈ ಒಂದು ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಬಹು ಸಂವೇದನಾತ್ಮಕ ಸಾಮಗ್ರಿಗಳನ್ನು ಬಳಸಬೇಕು. ಇದು ಸತ್ಯ. ಹಾಗಾದ್ರೆ ಮಕ್ಕಳು ಯಶಸ್ವಿಯಾಗಿ ಕಲಿತವೆ. ನಿಮ್ಮ ಜೊತೆಗೆ ಆ ಒಂದು ಪರಿಕಲ್ಪನೆಯನ್ನ ತಿಳಿದುಕೊಂಡು ನಿಮಗೆ ಸರಿಯಾದ ಉತ್ತರ ನೀಡ್ತವೆ. ಆದರೆ ಆರ್ ಸುಳ್ಳು. ಆರ್ ಅಂದ್ರೆ ಏನು? ಸೇರಿಕೊಳ್ಳುವ ತರಗತಿಗಳು ಪಠ್ಯಕ್ರಮ ಸಾಮಗ್ರಿಗಳು ಮತ್ತು ಮೌಲ್ಯಮಾಪನ ತಂತ್ರಗಳನ್ನು ಪ್ರಮಾಣೀಕರಿಸಬೇಕು. ಇಲ್ಲಿ
ಮೌಲ್ಯಮಾಪನ ಮಾಡಬೇಕು, ಇದು ಒಂದು ಭಾಗ. ಆದರೆ ಏನ್ ಹೇಳಿದಾನೆ, ಶಿಕ್ಷಕರು ಸೇರಿಕೊಳ್ಳುವ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯಗಳಿಗೆ ಪೂರಕವಾಗಿ ಬಹು ಸಂವೇದನಾತ್ಮಕ ಸಾಮಗ್ರಿಗಳನ್ನು ಬಳಸಬೇಕು, ಇದು ಸತ್ಯ. ಆದರೆ ಬೋಧನೆಯಲ್ಲಿ ಪರಿಣಾಮಕಾರಿಯಾಗಬೇಕಾದ್ರೆ ಇವುಗಳನ್ನ ಸಂವೇದನಾತ್ಮಕ ಸಾಮಗ್ರಿಗಳನ್ನ ಬಳಸುವುದರ ಮುಖಾಂತರ ಎಲ್ಲಾ ಮಕ್ಕಳಿಗೆ ಎಲ್ಲಾ ಒಂದು ಮಾನಸಿಕ ಮಟ್ಟಕ್ಕನುಗುಣವಾಗಿ ಹೆಚ್ಚಿನ ಒಂದು ವೇಗದಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಲು ಅದು ಸರಿಯಾದ ಆಯ್ಕೆ. ಇಲ್ಲಿ ಇದು ಆರ್ ಸರಿಯಾದ ಒಂದು ಕಾರಣ. ಅದಕ್ಕೆ ಅಲ್ಲ, ಯಾವುದಕ್ಕೆ? ಪರಿಣಾಮಕಾರಿಯಾಗಿ ಬೋಧನೆ ಮಾಡಲಿಕ್ಕೆ. ಪರಿಣಾಮಕಾರಿಯಾಗಿ ಇದು ಮೌಲ್ಯಮಾಪನ ಮಾಡ್ಬೋದು, ಆದರೆ ಬೋಧನೆ ಅಲ್ಲ. ರಚನಾತ್ಮಕವಾದ ಏನಿದೆ ಇದು? ರಚನಾತ್ಮಕವಾದ ದೃಷ್ಟಿಕೋನದಲ್ಲಿ ಏನಿದೆ? ರಚನಾತ್ಮಕವಾದ ದೃಷ್ಟಿಕೋನದಲ್ಲಿ ಒಂದು ವ್ಯಕ್ತಿಗಳು ಪರಿಸರದ ಘಟನೆಗಳಿಂದ ನಿಷ್ಕ್ರಿಯವಾಗಿ ಪ್ರಭಾವಿತರಾಗುತ್ತಾರೆ. ವ್ಯಕ್ತಿಗಳು ಹೊಸ ವರ್ತನೆಗಳನ್ನು ಕಲಿಯಲು ಷರತ್ತಿಗೊಳಪಡುತ್ತಾರೆ. ಮೂರನೇದು, ಕಲಿಕೆ ಎಂದರೆ ಪ್ರಸ್ತುತ ಅರ್ಥವನ್ನು ವಿಸ್ತರಿಸುವುದು ಮತ್ತು ಪರಿವರ್ತಿಸುವುದು. ನಾಲ್ಕನೇ ಆಯ್ಕೆ, ಕಲಿಕೆ ಎಂದರೆ ನಮ್ಮ ಮೆದುಳಿನ ಖಾಲಿ ಹಾಳೆಗಳ ಮೇಲೆ ಸಂಬಂಧಗಳನ್ನು ಬರೆಯುವುದು. ಯಾವುದಕ್ಕೆ? ರಚನಾತ್ಮಕ ದೃಷ್ಟಿಕೋನದಲ್ಲಿ. ಯಾವುದು ಸರಿಯಾದ ಆಯ್ಕೆ? ರಚನಾತ್ಮಕ ದೃಷ್ಟಿಕೋನದಲ್ಲಿ. ರಚನಾತ್ಮಕತೆ ಅಂದ್ರೆ ಏನು? ಕನ್ಸ್ಟ್ರಕ್ಟಿವಿಸಮ್. ಆ ಕನ್ಸ್ಟ್ರಕ್ಟಿವಿಸಮ್ದಲ್ಲಿ ಯಾರು ಬರ್ತಾರೆ? ವೈಗೊಟ್ಸ್ಕಿ ಅವ್ರು ಬರ್ತಾರೆ, ಪಿಯಾಜೆ ಅವ್ರು ಬರ್ತಾರೆ. ಅವರ ಒಂದು ಕಲಿಕೆಯಲ್ಲಿ ಏನ್ ಕಂಡ್ಕೊಳ್ತೇವೆ ಅಂದ್ರೆ ಸಕ್ರಿಯ ಜ್ಞಾನವನ್ನ ನಿರ್ಮಾಣ ಮಾಡುವುದು ಅಥವಾ ಸಕ್ರಿಯವಾದಂತಹ ಜ್ಞಾನವನ್ನ ಅಲ್ಲಿ ನಾವು ಉಂಟು ಮಾಡುವುದು, ಹೊಸ ಅನುಭವಗಳ ಮೂಲಕ ಹಳೆಯ ಅರ್ಥವನ್ನ ನಿರ್ವಹಿಸುವುದು ಅಥವಾ ಪರಿವರ್ತಿಸುವುದು. ಹಾಗಾಗಿ ಇಲ್ಲಿ ನಾವು ಸರಿಯಾದ ಆಯ್ಕೆಯನ್ನ, ಸರಿಯಾದ ಉತ್ತರವನ್ನ 3, ಕಲಿಕೆ ಎಂದರೆ ಪ್ರಸ್ತುತ ಅರ್ಥವನ್ನ ವಿಸ್ತರಿಸುವುದು ಮತ್ತು ಪರಿವರ್ತಿಸುವುದು ರಚನಾತ್ಮಕ ದೃಷ್ಟಿಕೋನವಾಗಿದೆ. ತಿಳಿತಲ್ಲ? ಮತ್ತೊಮ್ಮೆ ಹೇಳ. ಕನ್ಸ್ಟ್ರಕ್ಟಿವಿಸಮ್ದಲ್ಲಿ, ರಚನಾತ್ಮಕವಾದದಲ್ಲಿ ಪಿಯಾಜೆ ಮತ್ತು ವೈಗೊಟ್ಸ್ಕಿ ಅವರ ಒಂದು ಪಾತ್ರ ಮಹತ್ವದಾಗಿದೆ. ಆ ಒಂದು ಕಲಿಕೆಯಲ್ಲಿ ಸಕ್ರಿಯವಾಗಿ ಜ್ಞಾನವನ್ನ ನಿರ್ಮಿಸುವುದು ಮತ್ತು ಹೊಸ ಅನುಭವಗಳ ಮುಖಾಂತರ ಮಕ್ಕಳಿಗೆ ಹೊಸ ಹೊಸ ಜ್ಞಾನವನ್ನ, ಆ ಒಂದು ಹಳೆಯ ಜ್ಞಾನದ ಬುನಾದಿಯ ಮೇಲೆ ಅವರಿಗೆ ಹೊಸ ಜ್ಞಾನವನ್ನ ಪರಿವರ್ತಿಸುವುದು. ಆದ ಕಾರಣ ಕಲಿಕೆ ಪ್ರಸ್ತುತ ಅರ್ಥವನ್ನ ವಿಸ್ತರಿಸಿ ಮತ್ತೆ ಪರಿವರ್ತಿಸುವುದು. ಫಾರ್ ಎಕ್ಸಾಂಪಲ್, ಒಂದು ವೇಳೆ ನಿಮಗೆ ಟೈಪ್ ರೈಟರ್ ಬರ್ತಾ ಇದ್ರೆ ನಿಮಗೆ ಯಶಸ್ವಿಯಾಗಿ ಹಳೆಯ ಪ್ರಸ್ತುತ ಅರ್ಥವನ್ನ ವಿಸ್ತರಿಸುವುದು ಮತ್ತು ಪರಿವರ್ತಿಸುವುದು. ಪ್ರಸ್ತುತ ಏನಿದೆ ನಿಮಗೆ ಟೈಪ್ ರೈಟರ್ ಬರುತ್ತೆ, ಆದ್ರೆ ಹೊಸ ಒಂದು ಜ್ಞಾನವಾಗಿ ಪರಿವರ್ತಿಸಬೇಕಾದ್ರೆ ಕಂಪ್ಯೂಟರ್ ಆಪರೇಟ್ ಮಾಡುವುದನ್ನ ಯಶಸ್ವಿಯಾಗಿ ರಚನಾತ್ಮಕವಾದ ದೃಷ್ಟಿಕೋನದಲ್ಲಿ ಕಲಿಕೆ ಎಂದರೆ ಪ್ರಸ್ತುತ ಅರ್ಥವನ್ನ ವಿಸ್ತರಿಸುವುದು ಮತ್ತು ಅದನ್ನ ಹೊಸ ಒಂದು ಸನ್ನಿವೇಶದ ಮುಖಾಂತರ ಅದನ್ನ ಪರಿವರ್ತಿಸುವುದು. ಇದು ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ವಿವರಣೆ. ಮುಂದಿನ ಪ್ರಶ್ನೆ 10 ಏನಿದೆ? 10ನೇ ಪ್ರಶ್ನೆ. 10ನೇ ಪ್ರಶ್ನೆಯಲ್ಲಿ ಏನ್ ಕೇಳಿದಾನೆ? ಕಾರಣ ಮತ್ತು ಹೇಳಿಕೆಗೆ ಒಂದು ಸರಿಯಾದ ವಿವರಣೆಯನ್ನು ಕೊಡಬೇಕು. ಏನ್ ಹೇಳಿಕೆ ಇದೆ? ಪರಿಣಾಮಕಾರಿ ಶಿಕ್ಷಕರು ಕಲಿಕೆಗಾರರ ದೈನಂದಿನ ಜೀವನ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನ ತಿಳಿದುಕೊಳ್ಳುತ್ತಾರೆ. ಇದು ಹೇಳಿಕೆಯಾಗಿದೆ. ಏನು ಹೇಳಿಕೆ ಇದೆ? ಪರಿಣಾಮಕಾರಿ ಶಿಕ್ಷಕರು ಕಲಿಕೆಗಾರರ ದೈನಂದಿನ ಜೀವನ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನ ತಿಳಿದುಕೊಳ್ಳುತ್ತಾರೆ. ಒಬ್ಬ ಶಿಕ್ಷಕ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಅವನ್ ಏನ್ ಮಾಡ್ತಾನೆ? ಮೊದಲು ತಿಳಿದುಕೊಳ್ಳುತ್ತಾನೆ. ಯಾವ ರೀತಿಯಾಗಿ? ಅವನ ಒಂದು ಕೌಟುಂಬಿಕ ಹಿನ್ನೆಲೆ ಏನು, ಅವನ ಸಾಮಾಜಿಕ ಪರಿಸರವೇನು, ರಾಜಕೀಯ ಪರಿಸರವೇನು, ಅವನ ಸ್ವತಃ ವೈಯಕ್ತಿಕ ವಿವರಣೆಗಳೇನು ಅನ್ನೋದನ್ನ ಮೊದಲು ತಿಳ್ಕೊಳ್ತಾರೆ. ಅದು ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಅಥವಾ ದೈನಂದಿನ ಜೀವನವಾಗಿರ್ಬೋದು. ತಿಳಿದುಕೊಳ್ಳುವುದರ ಮುಖಾಂತರ ನಾವೇನ್ ಮಾಡ್ತೇವೆ? ಅವನ ಒಂದು ಕಲಿಕೆಯನ್ನ ಮಾಡ್ತೇವೆ. ಇದು ಹೇಳಿಕೆ. ಆದರೆ ಕಾರಣ
ಕಲಿಕೆ ಸಾಮಾಜಿಕ ಸಂದರ್ಭದಲ್ಲಿ ನಡೆಯುತ್ತದೆ. ಎಸ್, ಕಲಿಕೆ ಸಾಮಾಜಿಕ ಸಂದರ್ಭದಲ್ಲಿ ನಡೆಯುತ್ತದೆ. ಕಲಿಕೆ ಮಗುವಿನ ಒಂದು ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದರ ಮುಖಾಂತರ ನಡೆಯುತ್ತದೆ. ಹೇಳಿಕೆ ತಿಳಿದುಕೊಂಡಿದ್ದೀರಾ, ಅನಂತರ ಕಾರಣವನ್ನು ತಿಳಿದುಕೊಂಡಿದ್ದೀರಾ. ಹಾಗಾದರೆ ಸರಿಯಾದ ಆಯ್ಕೆಯನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಯಾಕೆಂದ್ರೆ ಈ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆ, ಈ ಪ್ರಶ್ನೆಗೆ ನೀವು ಸರಿಯಾದ ಆಯ್ಕೆಯನ್ನು ನಾನು ತಿಳ್ಕೊಂಡಿದ್ದೇನೆ ಮಾಡಿಕೊಳ್ತೀರಾ. ಯಾಕಂದ್ರೆ ಈಸಿಯೆಸ್ಟ್ ವೇ. ಮೊದಲನೇ ಒಂದು ಆಯ್ಕೆ ಎ, ಸತ್ಯ ಆದರೆ ಆರ್ ಸುಳ್ಳು. ಎ ಸತ್ಯ, ಪರಿಣಾಮಕಾರಿ ಶಿಕ್ಷಕ ಹಿನ್ನೆಲೆಯನ್ನು ತೆಗೆದುಕೊಂಡೇ ಬೋಧನೆ ಮಾಡ್ತಾನೆ. ಆರ್ ಸುಳ್ಳು, ಕಲಿಕೆ ಸಾಮಾಜಿಕ ಸಂದರ್ಭದಲ್ಲಿ ನಡೆಯುತ್ತಿಲ್ಲ. ಇದು ಸರಿಯಾದ ಉತ್ತರ, ಆಯ್ಕೆ ಮಾಡಿಕೊಳ್ಳಿ. ಎರಡನೇದು ಎ, ಹೇಳಿಕೆ ಸರಿ ಇದೆ, ಆರ್ ಎರಡು ಸುಳ್ಳು. ಅಂದ್ರೆ ಎ ಮತ್ತು ಆರ್ ಎರಡು ಸರಿಯಾದ ಪರಿಕಲ್ಪನೆಗಳಲ್ಲ ಕಲಿಕೆ ಮತ್ತು ಬೋಧನೆಯಲ್ಲಿ. ಮೂರು, ಎ ಮತ್ತು ಆರ್ ಎರಡೂ ಸತ್ಯ, ಆರ್ ಎಗೆ ಸರಿಯಾದ ವಿವರಣೆ. ಎ ಮತ್ತು ಆರ್ ಎರಡೂ ಸತ್ಯ, ಮುಂದುವರೆದೇನು ಹೇಳ್ತಾ ಇದ್ದಾನೆ, ಆರ್ ಎಗೆ ಸರಿಯಾದ ವಿವರಣೆ. ಆರ್ ಎಗೆ ನಾವು ಮಗುವಿನ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡು ಬೋಧನೆ ಮಾಡ್ತೇವೆ. ಅದು ಒಂದು ಹೇಳಿಕೆಗೆ ಸರಿಯಾದ ಒಂದು ಸಪೋರ್ಟಿವ್ ಸೆಂಟೆನ್ಸ್ ಏನಿದೆ. ಕಲಿಕೆಯಲ್ಲಿ ನಡೀತಾ ಇದೆ, ಸಾಮಾಜಿಕ ವಾತಾವರಣದಲ್ಲಿ ನಡೀತಾ ಇದೆ, ಸಾಮಾಜೀಕರಣದಿಂದ ನಡೀತಾ ಇದೆ, ಸಮೂಹದಿಂದ ನಡೀತಾ ಇದೆ, ಪ್ರಜಾಪ್ರಭುತ್ವದಿಂದ ನಡೀತಾ ಇದೆ. ಆದ ಕಾರಣ ಸರಿಯಾದ ವಿವರಣೆಯಾಗಿದೆ. ನಾಲ್ಕೇನು ಹೇಳ್ತಾ ಇದೆ, ಎ ಮತ್ತು ಆರ್ ಎರಡೂ ಸತ್ಯ, ಆದರೆ ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಹಾಗಾದ್ರೆ ನನಗೆ ಈ ಪ್ರಶ್ನೆಗೆ ವಿಶೇಷವಾಗಿ ನಾನು ನಿಮ್ಗೆ ಹೇಳೋದು, ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತೇನೆ. ಸರಿಯಾದ ಉತ್ತರವನ್ನು ನಾನು ನಿಮ್ಗೆ ಹೇಳ್ತೇನೆ. ಅತಿ ಈಸಿ ಆದಂತಹ ಒಂದು ಪರಿಕಲ್ಪನೆ. ಓಕೆ, ನೋಡೋಣ ಸರಿಯಾದ ಒಂದು ಉತ್ತರ ಏನಿದಕ್ಕೆ. ಸರಿಯಾದ ಒಂದು ಉತ್ತರ 3 ಏನಿದೆ. 3, ಎ ಮತ್ತು ಆರ್ ಎರಡೂ ಸತ್ಯ. ಎ ಏನಿದೆ, ಪರಿಣಾಮಕಾರಿ ಶಿಕ್ಷಕರು ಕಲಿಕೆಗಾರರು ಅಂದ್ರೆ ವಿದ್ಯಾರ್ಥಿಗಳು ದೈನಂದಿನ ಜೀವನ ಮತ್ತು ಸಾಮಾಜಿಕ ಜೀವನ ಮತ್ತು ಸಾಂಸ್ಕೃತಿಕ ಜೀವನ ಇವೆಲ್ಲವುಗಳನ್ನ ತಿಳಿದುಕೊಳ್ಳುವುದ್ರ ಮುಖಾಂತರ ಮಕ್ಕಳನ್ನ ನಾವು ಕಲಿಕೆ ಮಾಡುವುದರ ಮುಖಾಂತರ ಅವರನ್ನ ಇಲ್ಲಿ ಕಲಿಕೆಯಲ್ಲಿ ಓಡ್ತಿದ್ರೆ, ಕಲಿಕೆಯಲ್ಲಿ ಮುಂದಾಗ್ತಿದ್ರೆ, ಕಲಿಕೆಯಲ್ಲಿ ಹಿಂದಾಗ್ತಿದ್ರೆ ಅವರನ್ನ ತಿಳಿದುಕೊಳ್ತೇವೆ ಮೊದಲು. ಅದಾದ ನಂತರ ಕಲಿಕೆ ಸಾಮಾಜಿಕ ಸಂದರ್ಭದಲ್ಲಿ ನಡೀತಾ ಇದೆ. ಇದು ನಿಸರ್ಗವಾದದ್ದು. ನಮ್ಮ ಭಾರತದಲ್ಲಿ ಡೆಮೋಕ್ರಸಿ ಇದೆ. ಸಾಂಸ್ಕೃತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅವನ ಎಲ್ಲಾ ಅಂಶಗಳು ನಮ್ಮ ಸಾಮಾಜಿಕರಣ ಭಾರತದಲ್ಲಿ ನಡೀತಾ ಇದೆ. ಆದ ಕಾರಣ ಏನು ಸತ್ಯ, ಆರ್ನು ಸತ್ಯ, ಎರಡೂ ಸತ್ಯ. ಆರ್ ಸಾಮಾಜೀಕರಣದಲ್ಲಿ ನಮ್ಮ ಒಂದು ಕಲಿಕೆ ನಡೀತಾ ಇದೆ. ಆದ ಕಾರಣ ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ.